ಶುಭೋದಯ ಮಕ್ಕಳೇ. ಪೂರಕ ಪಾಠದಲ್ಲಿ 5ನೇ ಪದ್ಯ ನನ್ನ ಕವಿತೆ. ಅದನ್ನು ಮೊದಲಿಗೆ ಒಂದು ಸಲ ಓದ್ಬಿಡೋಣ. ನನ್ನ ಕವಿತೆಗೆ ಅಲ್ಲಮನ ಮೆದುಳು, ಬಸವಣ್ಣನ ಹೃದಯವಿರಲಿ. ನನ್ನ ಕವಿತೆಗೆ ಬುದ್ಧನ ಸ್ವಾಸ್ಥ್ಯ, ಆನಂದನ ಸ್ನೇಹವಿರಲಿ. ನನ್ನ ಕವಿತೆಗೆ ಪೈಗಂಬರರ ನಿಷ್ಠೆ, ಗುಮ್ಮಟದ ಏಕಾಗ್ರತೆ ಬರಲಿ. ನನ್ನ ಕವಿತೆಗಿರಲಿ ರಕ್ತಸಿಕ್ತ ಶಿಲುಬೆಯ ನೋವು, ಅಂತೆಯೇ ಏಸುವಿನ ಕ್ಷಮೆ ಇರಲಿ. ಗಾಂಧಿಯ ಸರಳತೆ, ಅಂಬೇಡ್ಕರರ ಛಲ. ಇದನ್ನು ಬರ್ತಿರೋರು ಮೂಡ್ನಾಕೂಡು ಚಿನ್ನಸ್ವಾಮಿ. ಕವಿತೆ ಅಂದರೆ ಪದ್ಯ. ಅವ್ರ ಪದ್ಯ ಹೇಗಿರಬೇಕು ಅನ್ನೋದನ್ನು ನಮಗೆ ವಿವರಿಸ್ತಾ ಇದ್ದಾರೆ. ಹೇಗಿರಬೇಕು? ನನ್ನ ಕವಿತೆಗೆ ಅಲ್ಲಮನ ಮೆದುಳು. ಅವರ ಕವಿತೆ ಹೇಗಿರಬೇಕಂತೆ? ಅಲ್ಲಮ ಪ್ರಭು ಕೇಳಿದ್ರಲ್ಲ ವಚನಕಾರ, ಅವನ ಮೆದುಳು ಹೇಗಿರುತ್ತೋ ಆ ಥರ ಚೆನ್ನಾಗಿರಬೇಕು. ಅಂದರೆ ಅಲ್ಲಮ ಪ್ರಭುಗಳು ಅರಿವಿನ ಮಹಾಗುರು ಅಂತ ಹೆಸರು ಪಡೆದಿರೋರು. ಅವರ ವಚನಗಳಲ್ಲಿ ಗಹನವಾದ ಆಧ್ಯಾತ್ಮ ಮತ್ತು ತಾತ್ವಿಕ ವಿಚಾರಗಳು ಇರುತ್ತವೆ. ಅವರೆಲ್ಲ ವಚನಗಳೆಲ್ಲ ನಮಗೆ ಜೀವನಕ್ಕೆ ದಾರಿದೀಪ ಆಗಿದೆ. ಅವರು ಶಿವ ಶರಣೆಯರಿಗೆ ಭಕ್ತಿ ಮತ್ತು ವೈರಾಗ್ಯವನ್ನು ತೋರಿಸಿದಂಥವ್ರು. ಅಂತಹ ಬುದ್ಧಿಮತ್ತೆ ಈ ಕವಿತೆಗಿರಬೇಕು ಅಂತ ಹೇಳ್ತಾರೆ. ಮತ್ತು ಬಸವಣ್ಣನ ಹೃದಯವಿರಲಿ. ಬಸವಣ್ಣನವರು ಅವರು ವಚನಕಾರರು, ಅವರು ತತ್ವಜ್ಞಾನಿಯಾಗಿದ್ದರು. ಮತ್ತು ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಸಂಪ್ರದಾಯವನ್ನು ಸಂಸ್ಕರಿಸಿ ಅದನ್ನು ಜಾರಿಗೊಳಿಸಿದವರು. ಅವರಿಗೆ ಹೆಣ್ಣು ಗಂಡು ಎಂಬ ಭೇದ ತಾರತಮ್ಯ ಇರಲಿಲ್ಲ, ಅದನ್ನು ಎತ್ತಿ ತೋರಿಸಿದವರು. ಅಂತಹ ಹೃದಯ ಇರಲಿ ನನ್ನ ಕವಿತೆಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನ್ನ ಕವಿತೆಗೆ ಬುದ್ಧನ ಸ್ವಾಸ್ಥ್ಯ. ಅಂದರೆ ಸ್ವಾಸ್ಥ್ಯ ಅಂತಂದರೆ ಅವರ ಮನಸ್ಸು. ಬುದ್ಧನ ಮನಸ್ಸು ಹೇಗಿದೆ? ಬುದ್ಧ ಅಹಿಂಸಾ ಧರ್ಮವನ್ನು ಎಲ್ಲೆಡೆ ಸಾರಿದ್ದು, ಶಾಂತಿಯಿಂದ ಇರಬೇಕು ಅನ್ನೋದು. ಅದನ್ನು ಆ ಥರ ಕವಿತೆಯೂ ಎಲ್ಲರ ಮನಸ್ಸಿಗೆ ಶಾಂತಿ ತಂದುಕೊಡ್ಲಿ ಅಂತ ಆಶಿಸ್ತಾರೆ. ಮತ್ತು ಆನಂದನ ಸ್ನೇಹವಿರಲಿ. ಆನಂದ ಅಂತಂದರೆ ಬುದ್ಧನ ಒಬ್ಬ ಪರಮಾಪ್ತ ಶಿಷ್ಯ. ಅವನಿಗೆ ಎಂತಹ ಏಕಾಗ್ರತೆ ಇತ್ತು ಅಂದರೆ ಎಂತಹ ಮನಸ್ಸಿನೂ ಬದಲಾಯಿಸತಕ್ಕಂಥ ಗುಣ ಅವನಿತ್ತು. ಸೊ ಅಂಥ ಆನಂದನ ಸ್ನೇಹ ನನ್ನ ಕವಿತೆಗಿರಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನ್ನ ಕವಿತೆಗೆ ಪೈಗಂಬರರ ನಿಷ್ಠೆ, ಗುಮ್ಮಟದ ಏಕಾಗ್ರತೆ ಇರಲಿ. ಮೊಹಮ್ಮದ್ ಪೈಗಂಬರವರ ನಿಷ್ಠೆ ಇರಲಿ ಅಂತಾರೆ. ಅಂದರೆ ಪೈಗಂಬರವರು ಅರಸನಾಗಿರ್ತಕ್ಕಂಥವ್ರು. ಅವರು ಸಹ ಅಷ್ಟೇ ಸಿರಿವಂತಿಕೆ ಇದ್ದರು, ಬಡತನದ ಜೀವನವನ್ನು ನಡೆಸ್ತಾ ಇದ್ದರು, ಜನರಿಗೆ ಆದರ್ಶಪ್ರಾಯರಾಗಿದ್ದರು. ಆ ಥರ ನನ್ನ ಕವಿತೆಗೆ ನಿಷ್ಠೆ ಇರಲಿ ಅಂತ ಹೇಳ್ತಾರೆ. ಗುಮ್ಮಟದ ಏಕಾಗ್ರತೆ. ಗುಮ್ಮಟದ ಅಂದರೆ ಗುಂಬಸ್ ನೋಡಿದಿರಲ್ಲ, ಅದು ಏನು ಚಳಿ ಮಳೆ ಗಾಳಿ ಏನೇ ಬಂದರೂ ಅಲ್ಲಾಡದೆ ಅಚಲವಾಗಿ ನಿಂತಿದ್ದಂಗೆ ಏಕಾಗ್ರತೆ ನನ್ನ ಕವಿತೆಗೂ ಇರಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನ್ನ ಕವಿತೆಗಿರಲಿ ರಕ್ತಸಿಕ್ತ ಶಿಲುಬೆಯ ನೋವು. ನೀವು ಶಿಲುಬೆ ಅಂದರೆ ಯೇಸು ಕ್ರಿಸ್ತನ ಶಿಲುಬೆ ಗೊತ್ತಿದೆಯಲ್ಲ, ಅವನನ್ನು ಶಿಲುಬೆಗೆ ಏರಿಸಿದ್ದು. ಅಂದರೆ ಅವನ ಪ್ರಾಣನೇ ಇರತಕ್ಕಂಥ ರಕ್ತಸಿಕ್ತ ಆಗಿತ್ತು ಅದು ಶಿಲುಬೆ, ಆ ಥರ ಆಗಿತ್ತು. ಅಂದರೆ ಎಷ್ಟೇ ನೋವುಗಳನ್ನು ಸಹಿಸಕ್ಕಂಥ ಶಕ್ತಿ ನನ್ನ ಕವಿತೆಗಿರಲಿ, ಜನಗಳಿಗೆ ಅದನ್ನು ತಲುಪಲಿ ಅನ್ನೋದು ಇಲ್ಲಿ ಕವಿತೆಯ ಆಶಯ ಆಗಿದೆ. ಅಂತೆಯೇ ಯೇಸುವಿನ ಕ್ಷಮೆ. ಬರೀ ಅದೊಂದೇ ಅಲ್ಲ, ಯೇಸು ಎಲ್ಲರನ್ನೂ ಕ್ಷಮಿಸ್ತಾ ಇದ್ದ. ಅಂತಹ ಗುಣ ನನ್ನ ಕವಿತೆಗಿರಲಿ ಅಂತ ಹೇಳ್ತಾ ಇದ್ದಾರೆ. ಇರಲಿ ಗಾಂಧಿಯ ಸರಳತೆ, ಅಂಬೇಡ್ಕರ್ರ ಛಲ. ಮತ್ತು ಮಹಾತ್ಮ ಗಾಂಧಿ ನಿಮಗೆ ಗೊತ್ತೇ ಇದೆ, ನಮ್ಮ ಸ್ವಾತಂತ್ರ್ಯಕ್ಕೆ ಶಾಂತಿ ಮುಖಾಂತರ ಹೋರಾಡಿದ್ದು. ಅವರು ಎಷ್ಟೇ ಸಿರಿತನ ಇದ್ದರೂ ಸಹ ಎಲ್ಲ ಭಾರತದ ಜನ ಬಹಳ ಕಷ್ಟಪಡ್ತಾ ಇದ್ದಾರೆ, ಬಡತನದಿಂದ ಬಾಳ್ತಾ ಇದ್ದಾರೆ ಅಂತೇಳಿ ಅವರು ಒಂದು ಸಾಧಾರಣ ಉಡುಪನ್ನು ಧರಿಸಿ ಸರಳತೆಯಿಂದ ಬಾಳ್ತಾ ಇದ್ರು. ಅಂಥ ಕವಿತೆ ನನ್ನದಾಗಲಿ ಅಂತ ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ರ ಛಲ ಅಂದರೆ ಏನೇ ಬಂದ್ರೂ ಅದನ್ನು ಎದುರಿಸಿ ಯಶಸ್ಸನ್ನು ಪಡ್ತಕ್ಕಂಥ ಗುಣ ಅಂಬೇಡ್ಕರ್ ಅವ್ರ ಹತ್ರ ಇತ್ತು. ಅಂತಹ ಛಲ ನನ್ನ ಕವಿತೆಗಿರಲಿ ಅಂತ, ಇಷ್ಟೆಲ್ಲ ಒಳ್ಳೆಯ ಗುಣಗಳು ನನ್ನ ಕವಿತೆಗಿರಲಿ ಅಂತ ಆಶಿಸ್ತಾ ಇದ್ದಾರೆ ಈ ಕವಿಗಳು.